Hi guys, welcome back to my YouTube channel. I'm back with a new vlog. So I know ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ ಅಂತ. ಸೊ ಇವತ್ತು ತುಂಬ ದಿವಸ ಆದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೊರಟಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೊರಟಿದ್ದೀನಿ, ಏನು ಮಾಡ್ತೀವಿ ಇವತ್ತು, ಆ್ಯಂಡ್ ಅಲ್ಲಿ ಹೋದ್ಮೇಲೆ ಕೂಡ ಏನೇನು ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತೀವಿ. ಥರ್ಡ್ ಟೈಮ್ ಮತ್ತೆ ಕಾಂತಾರನ ಥಿಯೇಟ್ರಲ್ಲಿ ನೋಡೋಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ನಾಗೇಂದ್ರ ಸರ್ ಮತ್ತು ನಾಯನಾಕನ ಜೊತೆ ಹೋಗಿದ್ದೆ, ನೀವು ಅವ್ರ ವ್ಲಾಗ್ ನೋಡಿದರೆ. ಸೆಕೆಂಡ್ ಟೈಮ್ ಮತ್ತು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಈಗ ನಾನು ಥರ್ಡ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆನೂ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಕರ್ಕೊಂಡು ಹೋಗ್ತಿರೋದ್ರಿಂದ ಆಬ್ವಿಯಸ್ಲಿ ನಾನು ಹೋಗಲೇಬೇಕು ಅವ್ರ ಜೊತೆ ಎಲ್ಲ. ಸೊ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ 12:55ಗೆ ಶೋ ಇರೋದು. ಇನ್ನೂ ಟಿಕೆಟ್ಸ್ ತೊಗೊಂಡಿಲ್ಲ, ಅಲ್ಲೇ ಹೋಗಿ ತೊಗೊಳ್ಳೋಣ, ಹಿಂಗಿದ್ರು ಟೈಮ್ ಇದೆ ಅಂತ. ಸೊ ಅದಕ್ಕೆ ಹೊರಡಬೇಕು. ನಾನು ಮೆಟ್ರೋಲ್ ಹೋಗೋಣ ಅಂತ. ಅವರು ಅಲ್ಲಿ ಸಿಗ್ತಾರೆ ನನಗೆ, 3 ಜನನು ಆ ಕಡೆಯಿಂದ ಬರ್ತಾರೆ. ಸೊ ಕಮ್ ಲೆಟ್ಸ್ ಗೋ. ಇವತ್ತೇನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಸಾಕೊತಾ ಇದ್ದೀನಿ, ಟೈಮ್ ಆಗೋಗ್ಬಿಟ್ಟಿದೆ ಅಂತ. ಸೊ ಮಳೆ ಬರೋಂಗೆ ಬೇರೆ ಇದೆ ಗೈಸ್, ಏನು ಮಾಡ್ತೀನೋ ಗೊತ್ತಿಲ್ಲ. ಮೆಟ್ರೋಲ್ ಹೋಗೋದ್ರಿಂದ ಅಡ್ವಾಂಟೇಜೇ, ಬಟ್ ಮೆಟ್ರೋಗೂ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗಬೇಕು. ಅಂದರೆ ಬಸ್ ಹತ್ಕೊಂಡು ಹೋಗಿ ಇಳಿಬೇಕು. ಸೊ ಲೆಟ್ಸ್ ಗೋ. ಮಳೆ ಬರಬಾರ್ದು ಅಂತ ಪ್ರೇ ಮಾಡಿಕೊಂಡು ಹೊರಡೋಣ. ಸೊ ಕಮ್ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಮೆಟ್ರೋ ರೀಚ್ ಆಗಿದ್ದೀವಿ. ಈ ಮೇಡಮ್ ಅವರು ಬಂದಿದ್ದಾರೆ. ಹಲೋ. ಸೊ ಇವತ್ತು ವ್ಲಾಗ್ ಮಾಡಿ ಅಂತ ಅಪ್ರೂವ್ ಮಾಡಿದ್ದಾರೆ. ಅದಕ್ಕೊಂದು ರೀಸನ್ ಇದೆ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನು ಅಂತ. ಸೊ ಇನ್ನು ದೀಕ್ಷಾ ಮತ್ತು ರಶ್ಮಿ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಲೂಲು ಮಾಲ್ ಆಟೋ ಬರುತ್ತೆ ಅಂದ್ಕೊಂಡು ವೆಯ್ಟ್ ಮಾಡಿದ್ವಿ, ಬಟ್ ಯಾವ ಆಟೋನು ಬರೋಂಗೆ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋದ್ರೂ ದೂರ ಆಗುತ್ತೆ ಹತ್ರ ಆಗುತ್ತೆ ಅಂತಲೂ ಪ್ರಾಪರಾಗಿ ಗೊತ್ತಿಲ್ಲ. ಫಸ್ಟ್ ಟೈಮ್ ನಡ್ಕೊಂಡು ಹೋಗ್ತಿರೋದ್ರಿಂದ ಗೊತ್ತಿಲ್ಲ ಏನಾಗುತ್ತೆ ಅಂತ. ಟ್ರೈನಲ್ಲಿ ಲೂಲು ಮಾಲ್ ಆಟೋ ಸಿಕ್ಕಿದೆ. ಹೆಂಗೆ ಅನ್ಸುತ್ತೆ? ಖುಷಿ ಆಗ್ತಿದೆಯಾ? ನಡ್ಕೊಂಡು ಹೋಗ್ಬೇಕು ಅಂತ ಬೇಜಾರೈತೆ ಆಗಲೇ. ಹಾಂ, ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಟೋ ಸಿಕ್ಕಿದೆ. ಲೆಟ್ಸ್ ಗೋ. ಆಂಟೀಸ್ ಆರ್ ಹಿಯರ್ ಗೈಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಾಯ್ ಆಂಟೀಸ್. ಆಂಟಿ ನಂಬರ್ 1, ಆಂಟಿ ನಂಬರ್ 2. ಗೈಸ್ ಇವಾಗ ಮಾಲ್ ರೀಚ್ ಆಗಿದ್ದೀವಿ. ಮಿರರ್ ಚೆನ್ನಾಗಿದೆ ಅಂತ ಒಂಚೂರು ವ್ಲಾಗ್ ಮಾಡ್ತಾ ಇದ್ದೀವಿ. ಇಟ್ಸ್ ನೈಸ್. ಸೊ ಈಗ ಬಂದಿದ್ದೀವಿ. 12:55 ಶೋ ಇರೋದು. ಸೊ ಯಸ್, 12:55 ಶೋ ಇದೆ. ನಾನು 3ನೇ ಸಾರಿ ಕಾಂತಾರ ನೋಡ್ತಿರೋದ್ರಿಂದ ಇವ್ರುಗಳ ರಿವ್ಯೂ ನನಗೆ ತುಂಬ ಇಂಪಾರ್ಟೆಂಟ್. ಹಾಂ, ಆಫ್ಟರ್ ದ ಮೂವಿ. ಬಿಫೋರ್ ಮೂವಿ ಅನ್ನಿಸ್ತದೆ, ಭಯ ಆಗ್ತದೆ ಸ್ವಲ್ಪ. ನಿನಗೇನು ಅನಿಸ್ತದೆ ಬಿಫೋರ್ ದ ಮೂವಿ? ಇಂಟ್ರೆಸ್ಟಿಂಗ್. ನಿನಗೆ ಭಯನೇ ಆಗಲ್ಲ ಬಿಡ್ತಾಯಿ. ನೀನು ವಂಡರ್ಲಲ್ಲೇ ಭಯ ಪಡ್ಲಿಲ್ಲ, ಇಲ್ಲಿ ಭಯ ಪಡ್ತೀಯಾ? ಸೊ ಎಸ್, ಇನ್ನು ರಶ್ಮಿ ಅವ್ರನ್ನ ಕೇಳಿ 12:55ಗೆ ಹೊರಗಡೆ ಹೋಗಬೇಕು. ಆ್ಯಂಡ್ ನಾನು ಫಸ್ಟ್ ಟೈಮ್ ಲೂಲು ಮಾಲಲ್ಲಿ ಈ ಸ್ಕ್ರೀನಿಗೆ ಬಂದಿರೋದು ಮೂವಿ ನೋಡೋಕ್ಕೆ. ಆರ್ಕೇಡ್ ಗೋಪಾಲನ್ ಆರ್ಕೇಡ್ ಬಿಟ್ಟರೆ ಇದಕ್ಕೆ ಹೋಗೋದು ನಾನು, ಗ್ಲೋಬಲ್ಗೆ ಹೋಗೋದು ನಾನು. ಸೊ ಯಾ, ಇಲ್ಲಿ ನೋಡ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನಾನು ಕಾಂತಾರ ನೋಡಿರೋದ್ರಿಂದ ಮತ್ತೆ ನೋಡಲೇಬೇಕು ಅಂತ ಇವ್ರಗಳ ಜೊತೆ ಬಂದಿದ್ದೀನಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಆಫ್ಟರ್ ದ ಮೂವಿ ಹೇಗೆ ಅನಿಸ್ತು ಅಂತ ಕೇಳೋಣ. ಸೊ ಎಸ್, ಏನು ಅನಿಸ್ತದೆ ಬಿಫೋರ್ ಮೂವಿ? ಸ್ವಲ್ಪ ಜೋರಾಗಿ ಮಾತಾಡೋ. ದೀಕ್ಷಾ ಫಸ್ಟ್ ಟೈಮ್ ನೋಡಿದ್ದಕ್ಕೆ ಸಾಕಾಯ್ತಾ? ಎಸ್. ರಶ್ಮಿ ಹೆಂಗಿತ್ತು? ಕೀರ್ತನ ಹೆಂಗಿತ್ತು? ಸಕ್ಕತ್ತಾಗಿತ್ತಲ್ವಾ? ಈ ಮೇಡಮ್ ಅವ್ರು ಭಾಳ ಹೆದರ್ಕೊಂಡ್ರು. ನೈಸ್. ನಾನು ಥರ್ಡ್ ಟೈಮ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಇದಕ್ಕೆ ಹೋಗ್ತಾ ಕುಡ್ಕೊಂಡೇ ಹೋಗ್ತಾ ಇದ್ದೀನಿ. ನೀವು ಲೈಕ್ ಇಟ್ ಹೆಂಗಿತ್ತು ಅಂದರೆ ಎಕ್ಸ್ಪೀರಿಯನ್ಸ್, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೈಸ್, ತುಂಬ ಚೆನ್ನಾಗಿತ್ತು. ಇನ್ನೂ ಯಾರ್ಯಾರು ನೋಡಿರೋ ಎಲ್ಲರೂ ಬಂದು ನೋಡಿ, ಯಾರ್ಯಾರು ನೋಡಿದಿರೋ ಮತ್ತೆ ಬಂದು ನೋಡ್ತಾನೆ ಇರಿ. ಇವ್ರ ಥರ ಎದ್ರಿಕೊಂಡು ಮಾತ್ರ ಹೋಗ್ಬಿಡಿ. ಸೊ ಇವಾಗ ಬನ್ನಿ, ಬೇರೆ ಕಡೆ ಹೋಗ್ಬಿಡಿ. ಹತ್ತಿ ಹಾಕೊಂಡು ಹೋಗಿದೆ, ಮಾತೇ ಇಲ್ಲ. ಗೈಸ್ ಇವಾಗ ನಾವು ಮಿಸ್ಟರ್ DIY ಬಂದಿದ್ದೀವಿ. ಅದು ಲೂಲು ಮಾಲಲ್ಲಿದೆ. ಯಾರು ಬಂದಿರ್ತಿರೋ ಗೊತ್ತಿಲ್ಲ, ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ಸೊ ಏನೂ ತೊಗೊಳ್ಳಲ್ಲ, ಇನ್ನೂ ವಿಂಡೋ ಶಾಪಿಂಗ್ ನೋಡಿ ಏನೋ ತೊಗೋತೀನಿ ಅನ್ನೋ ಥರ ಶಾಪ್ ಮಾಡೋಕ್ಕೆ ಬಂದಿದ್ದಾರೆ ಅವರೆಲ್ಲ. ಏನೂ ತೊಗೊಳ್ಳಲ್ಲ. ಸೊ ನೋಡೋಕೆ ಬಂದಿದ್ವಿ, ಕ್ಯೂಟ್ ಐಟಮ್ಸ್ ಇದೆಯಾ ಅಂತ ಹೇಳಿ ಅಂತ. ಸೊ ಲೆಟ್ಸ್ ಏನು ತೊಗೊಳ್ಳಲ್ಲ. ತೊಗೊಂಡ್ರೆ ಆಶ್ಚರ್ಯದ ಮಾತು ಅದು. ಸೊ ತೊಗೊಂಡ್ರೆ ಇವಳು ತೊಗೋಬೇಕಷ್ಟೇ ಅನ್ನೋದು. ನಾವಂತೂ ಅಷ್ಟು ಜನ ದುಡ್ಡಿಲ್ಲಪ್ಪ. ರಿಚ್ ಕಿಡ್ಸ್, ರಿಚ್ ಕಿಡ್ಸ್, ಕರೆಕ್ಟ್. ಅವಳು ರಿಚ್ ಆಗಿ ನಮ್ಮನ್ನು ಪೂರ್ ಮಾಡ್ತಿದ್ರು. ಅದಂತೂ ನಿಜ ಬಿಡು. ಕೀರ್ತನ, ದಿಸ್ ಇಸ್ ಫಾರ್ ಯು. ಬೇಡವಾ? ಓ ಏ
ಹೋಗಿ ರಶ್ಮಿ ಏನು ರಿಜೆಕ್ಟೆಡ್ ಪೀಸ್ ಆದ್ಮೇಲೆ ನೋಡು ಚೆನ್ನಾಗಿರೋ ರಿಜೆಕ್ಟ್ ಮಾಡಿದ್ಮೇಲೆ ಬಾಯ್ ಗಾಯ್ಸ್. ಜಯಶಾಲಿಯಾಗಿರುವ ರಶ್ಮಿ ಅವರಿಗೆ ಅಭಿನಂದನೆಗಳು. ತಗೋ ನಿನ್ನ ಮಕ್ಳು ಕೊಡು, ಡ್ರಾಯಿಂಗ್ ಬುಕ್ ನಿನ್ನ ಮಕ್ಳು ಕೊಡು. ಇದು ದೀಕ್ಷಾ ರಾಣಿ ಅವರಿಗೆ. ರಾಣಿ ಅವರೇ ಇಟ್ಕೊಳ್ಳಿ ಹಿಂಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಿಂಗೆ ಮಿಸ್ಟಡಿಯಾಗಿ ಬಂದ್ಬಿಡೋದು. ವಿಂಡೋ ಶಾಪಿಂಗ್ ಮಾಡ್ತೀನಿ ಅಂತ ಹಿಂಗೆ ಕ್ಯಾಪ್ ಹಾಕೊಂಡು ನಿಂತ್ಕೊಳ್ಳೋದು. ಅದಕ್ಕೆ ಒಂದು ಕ್ಯಾಮ್ರಾಮನ್ ಬೇರೆ. ನಾನು ಹಂಗೆಲ್ಲ ಏನೂ ಹಾಕಲ್ಲ ಗೈಸ್, ನನ್ನ ಕೈಲಿ ಕ್ಯಾಪು ಇಲ್ಲ ಏನೂ ಇಲ್ಲ. ಈಗ ಇವಳು ಶುರು ಆಗಿದೆ ಮಾಡಕ್ಕೆ ಕೆಲಸ ಇಲ್ಲ, ಇವಳು ಶುರು ಆಗಿದೆ. ಇದನ್ನ ನೋಡಿ ಗೈಸ್, ಕ್ಲೀನಾಗಿ ತೋರಿಸು. ಚೆನ್ನಾಗಿ ಬಂದಿದೆ, ಕ್ಯೂಟ್ ಆಗಿ ಕಾಣಿಸಿದೆ ದೀಕ್ಷಾ. ಇವ್ರುಗಳು ಏನೂ ತಗೊಳ್ಳಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಈ ಥರ ವಿಂಡೋ ಶಾಪಿಂಗ್ ಮಾಡೋದಲ್ಲದೆ ಫೋಟೋಸ್ ಬೇರೆ. ವಿ ಹ್ಯಾವ್ ಬ್ರಾಟ್. ಅದ್ಭುತ. ಏನಂತಾರೆ ದೀಕ್ಷಿತ ಇದನ್ನ? ವಿಸ್ಕರ್ ಅಂತೆ, ವಿಸ್ಕರ್ ಅಂತೆ. ಸೊ ಇದೊಂದು ತೊಗೊಂಡಿದ್ದಾರೆ. ಇಷ್ಟು ದೊಡ್ಡ DIY ಸ್ಟೋರಲ್ಲಿ ಗೊತ್ತಿಲ್ಲ ಏನೇನು ತೊಗೊತಾರೆ ಅಂತ. ಫಸ್ಟ್ಲಿ ದಿಸ್ ಇಸ್ ಪಿಕ್. ಲೆಟ್ಸ್ ಸಿ ನೆಕ್ಸ್ಟ್. ನೀವೇನು ಮಾಡ್ತಾ ಇದ್ದೀರಾ? ವಿಂಡೋ ಶಾಪಿಂಗ್ ಅಲ್ಲ, ಇದು ವಿಸ್ಕರ್ ಶಾಪಿಂಗ್ ಮಾಡ್ತಾ ಬಂದಿದ್ದೀರ. ಕೀರ್ತನ ಹತ್ರ ಪೆಟ್ಟಿರೋದ್ರಿಂದ ಅವಳಿಗೆ ಈ ಪೆಟ್ ಕುಂಬರ್ನ ಕೊಡೋಣ ಅನ್ಕೊಂಡಿದ್ದೀನಿ. ಅವಳ ತಗೋಬೇಕು. ತಗೊಂಡ್ರೆ ಇಟ್ಸಿ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಕೀರ್ತನ ನಿನಗೇನು ಅಂತಾರಲ್ಲ ತಂದಿದ್ದೀನಿ, ಗೆಸ್ ಮಾಡು, ಗೆಸ್ ಮಾಡು. ಪೆಟ್ ಕುಂಬರ್ ಮಾಡ್ಕೊಂಡು ಕೂತಿರ್ತೀನಿ ನಾವು. ನೋಡು ಅವಳಿಗೆ ಗಿಫ್ಟು. ಈ ನಾಯ್ಕ್ ಬಚ್ಚು. ಬಾಯ್. ಫೈನಲಿ ಹೌ ವಾಸ್ ದ ಮೂವಿ? ಹೌ ವಾಸ್ ದ ಡೇ? ಚೆನ್ನಾಯ್ತಾ? ಹೆಂಗಿತ್ತು? ವೆರಿ ನೈಸ್. ಸರಿ ಹೊಡ್ತೀವಿ, ಬಾಯ್. ಓಕೆ ಗೈಸ್, ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಫುಲ್ ಟಯರ್ಡ್ ಆಗೋಯ್ತು. ಅದಕ್ಕೆ ಫಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಮುಂದಿನ ಬರೋ ವ್ಲಾಗ್ಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ see you in the next vlog. Until then, thank you so much for watching. Love you all so much. Like, share and subscribe. See you in the next video. Bye bye.